ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸನು ಶುಕನಿಗೆ ಯೋಗ ಸ್ವರೂಪಾದಿಗಳನ್ನು ತಿಳಿಸಿದುದು ಎಂಬ 246ನೆಯ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸರು ಹೇಳುತ್ತಾರೆ, ಕುಮಾರ, ಇದುವರೆಗೆ ನಿನಗೆ ಜ್ಞಾನಿಗಳ ಧರ್ಮಗಳನ್ನು ತಿಳಿಸಿದೆನು. ಇನ್ನು ಯೋಗದ ಫಲವನ್ನು ತಿಳಿಸುವೆನು ಕೇಳು. ಬುದ್ಧಿ, ಮನಸ್ಸು, ಇಂದ್ರಿಯಗಳು ಇವೆಲ್ಲ ಇತರ ಪ್ರವೃತ್ತಿಯನ್ನೇ ಬಿಟ್ಟು ಆ ಪರಮಾತ್ಮನಲ್ಲಿ ಏಕಾಗ್ರತೆಯಿಂದ ಸೇರುವುದೇ ಉತ್ತಮ ಜ್ಞಾನವೆನಿಸುವುದು. ಅಂತಹ ಉತ್ತಮ ಜ್ಞಾನವನ್ನು ಮನುಷ್ಯನು ಶಾಂತನು, ದಾಂತನು, ಅಧ್ಯಾತ್ಮಶೀಲನು, ಆತ್ಮನಿಷ್ಠನು, ಯಮ ನಿಯಮಾದಿ ಶುದ್ಧ ಕರ್ಮಗಳುಳ್ಳವನು ಆದ ಗುರುವಿನ ಮುಖದಿಂದ ತಿಳಿಯಬೇಕು. ಈ ಜ್ಞಾನವು ಲಭಿಸುವುದಕ್ಕೆ 5 ಬಗೆಯ ವಿಘಾತಗಳುಂಟು. ಅವನ್ನು ಪ್ರಾಜ್ಞರು ಯೋಗ ದೋಷಗಳು ಎನ್ನುವರು. ಕಾಮ, ಕ್ರೋಧ, ಲೋಭ, ಭಯ, ಸ್ವಪ್ನಗಳೆಂಬ ಈ 5 ಆ ದೋಷಗಳು. ಅವುಗಳನ್ನು ಮೊದಲು ನೀಗಿಸಬೇಕು. ಈ 5ರಲ್ಲಿ ಕ್ರೋಧವನ್ನು ಶಮದಿಂದ ಜಯಿಸಬಹುದು. ಸಂಕಲ್ಪಗಳನ್ನು ನಿರಸನ ಮಾಡುವುದರಿಂದ ಕಾಮವನ್ನು ಜಯಿಸಬಹುದು. ಬುದ್ಧಿಯು ಸದ್ವಿವೇಚನೆಯಿಂದ ನಿದ್ರೆಯನ್ನು, ಧೈರ್ಯದಿಂದ ಶಿಷ್ಣೋದರಗಳ ಆತುರವನ್ನು ಅಡಗಿಸಬೇಕು. ನೇತ್ರದಿಂದ ಕೈಕಾಲುಗಳನ್ನು ರಕ್ಷಿಸಿಕೊಳ್ಳಬೇಕು. ಮನಸ್ಸಿನಿಂದ ಕಣ್ಣು ಕಿವಿಗಳನ್ನು ರಕ್ಷಿಸಬೇಕು. ಕರ್ಮದಿಂದ ಮನಸ್ಸನ್ನು, ವಾಕ್ಕನ್ನು ರಕ್ಷಿಸಿಡಬೇಕು. ಅಪ್ರಮತ್ತತೆಯಿಂದ ಭಯವನ್ನು, ಪ್ರಾಜ್ಞರ ಸೇವೆಯಿಂದ ಲೋಭವನ್ನು ಜಯಿಸಬೇಕು. ಹೀಗೆ ಯೋಗ ದೋಷಗಳೆಲ್ಲವನ್ನು ಜಯಿಸಬೇಕಲ್ಲದೆ ಅಗ್ನಿಯನ್ನು, ಬ್ರಾಹ್ಮಣರನ್ನು ಅರ್ಚಿಸಬೇಕು. ದೇವತೆಗಳನ್ನು ವಂದಿಸಬೇಕು. ಪ್ರಿಯವು, ಹಿಂಸಾಸ್ಪದವು, ಇತರರ ಮನಸ್ಸನ್ನು ನೋಯಿಸತಕ್ಕುದು ಆದ ಮಾತನ್ನು ಆಡಬಾರದು. ಬ್ರಹ್ಮವೇ ಎಲ್ಲಕ್ಕೂ ತೇಜೋಮಯವಾದ ಬೀಜವೆನಿಸಿದೆ. ಅದರಿಂದಲೇ ಜಗತ್ತೆಲ್ಲವೂ ಹುಟ್ಟಿದೆ. ಅದು ಮಣಿಗಳಲ್ಲಿ ಸೂತ್ರದಂತೆ ವ್ಯಾಪಿಸಿ ಧರಿಸಿರುವುದರಿಂದ ಸ್ಥಾವರ ಜಂಗಮಗಳೆಲ್ಲ ಅದರ ಆಧಾರದಿಂದ ನೆಲೆಗೊಂಡಿವೆ. ಧ್ಯಾನ, ಅಧ್ಯಯನ, ಸತ್ಯ, ಲಜ್ಜೆ, ದಾನ, ಆರ್ಜವ, ಕ್ಷಮೆ, ಶೌಚ, ಆಹಾರ ಶುದ್ಧಿ, ಇಂದ್ರಿಯ ನಿಗ್ರಹಗಳೆಂಬಿ ಗುಣಗಳಿಂದ ಮನುಷ್ಯನ ತೇಜಸ್ಸು ವೃದ್ಧಿ ಹೊಂದುವುದು. ಆ ತೇಜಸ್ಸು ಪಾಪವನ್ನು ನೀಗಿಸುವುದು. ಸರ್ವಭೂತಗಳಲ್ಲಿಯೂ ಸಮವಾಗಿ ವರ್ತಿಸುವುದು. ಅಪ್ರಯತ್ನವಾಗಿ ತನಗೆ ತಾನೇ ದೊರೆತುದರಲ್ಲಿ ತೃಪ್ತಿ ಹೊಂದುವುದು. ಇವುಗಳಿಂದ ಸರ್ವಾರ್ಥಗಳು ಸಿದ್ಧಿಸುವುದರೊಡನೆ ವಿಜ್ಞಾನವು ಮೇಲೆ ಮೇಲೆ ವೃದ್ಧಿ ಹೊಂದುವುದು. ಪಾಪಗಳನ್ನೆಲ್ಲ ನೀಗಿಸಿ ತೇಜಸ್ಸನ್ನು ವೃದ್ಧಿಗೊಳಿಸಿ ಲಘುವಾದ ಆಹಾರಗಳನ್ನೇ ಸೇವಿಸುತ್ತಾ ಜಿತೇಂದ್ರಿಯನಾಗಿ ಕಾಮ ಕ್ರೋಧಗಳನ್ನು ಜಯಿಸಿ ಅದರ ಮೇಲೆ ಬ್ರಹ್ಮಪದವನ್ನು ಹೊಂದಲು ಯತ್ನಿಸಬೇಕು. ಮನಸ್ಸನ್ನು, ಇಂದ್ರಿಯಗಳನ್ನು ವಿಷಯಗಳಿಂದ ತಿರುಗಿಸಿ ಏಕಾಗ್ರತೆಯಲ್ಲಿರಿಸಿ ಪೂರ್ವರಾತ್ರ ಅಪರ ರಾತ್ರಗಳೆರಡರಲ್ಲಿಯೂ ಮನಸ್ಸನ್ನು ಬುದ್ಧಿಯಲ್ಲಿ ನೆಲೆಗೊಳಿಸಬೇಕು. ಪಂಚೇಂದ್ರಿಯಗಳಲ್ಲಿ ಯಾವುದೊಂದು ಇಂದ್ರಿಯವು ಸಡಿಲಿ ದ್ವಾರ ಬಿದ್ದರೂ ಚರ್ಮದ ಚೀಲದೊಳಗಿನ ದ್ವಾರದಿಂದ ನೀರು ಸೋರಿ ಹೋಗುವಂತೆ ಪ್ರಜ್ಞೆಯು ಆ ಇಂದ್ರಿಯದ ದ್ವಾರವಾಗಿ ಓಡಿ ಹೋಗುವುದು. ಬೆಸ್ತನು ತಾನು ಹಿಡಿದ ಮತ್ಸ್ಯಗಳಲ್ಲಿ ದುಷ್ಟವಾದ ಮೀನನ್ನು ಮೊದಲು ನಿಗ್ರಹಿಸಿ ಬುಟ್ಟಿಯಲ್ಲಿ ದೂಡಿಡುವಂತೆ ಮೊದಲು ಮನಸ್ಸನ್ನು ವಶೀಕರಿಸಿ ಅಡಗಿಸಿಡಬೇಕು. ಆಮೇಲೆ ಕ್ರಮವಾಗಿ ಕಿವಿ, ಕಣ್ಣು, ನಾಲಗೆ, ಮೂಗು ಇವನ್ನು ವಶಗೊಳಿಸಿಡಬೇಕು. ಯತಿಯಾದವನು ಹೀಗೆ ಇಂದ್ರಿಯಗಳನ್ನು ಅಡಗಿಸಿ ಮನಸ್ಸಿನಲ್ಲಿ ನೆಲೆಗೊಳಿಸಬೇಕು. ಹಾಗೆಯೇ ಸಂಕಲ್ಪಗಳನ್ನೆಲ್ಲ ನಿರಸನ ಮಾಡಿ ಮನಸ್ಸನ್ನು ಬುದ್ಧಿಯಲ್ಲಿ ಅಡಗಿಸಿಡಬೇಕು. ಹೀಗೆ ಮನಸ್ಸಿನೊಡಗೂಡಿದ 6 ಇಂದ್ರಿಯಗಳು ಯಾವಾಗ ಬುದ್ಧಿಯಲ್ಲಿ ಲಯಿಸಿ ಕದಲದಂತಿರುವವು ಆಗ ಮಹತ್ತತ್ವವೆಂಬುದು ಪ್ರಕಾಶಕ್ಕೆ ಬರುವುದು. ಹಾಗೆಯೇ ಜ್ಞಾನರೂಪವಾದ ಆತ್ಮವು ಆ ಸೂಕ್ಷ್ಮವಾದ ಬುದ್ಧಿಗೆ ಹೊಗೆಯಿಲ್ಲದ ಬೆಂಕಿಯಂತೆಯೂ ಜ್ವಲಿಸುವ ಸೂರ್ಯನಂತೆಯೂ ಆಕಾಶದಲ್ಲಿ ಮಿಂಚಿನಂತೆಯೂ ತಟ್ಟನೆ ಪ್ರಕಾಶಕ್ಕೆ ಬರುವುದು. ಆತ್ಮವು ಸರ್ವವ್ಯಾಪಕವಾದುದರಿಂದ ಆತ್ಮಜ್ಞಾನವುಳ್ಳವನು ತನ್ನನ್ನು ಎಲ್ಲದರಲ್ಲಿಯೂ ಎಲ್ಲವನ್ನೂ ತನ್ನಲ್ಲಿಯೂ ಕಾಣುವನು. ಮಹಾತ್ಮರು, ಧೀಮಂತರು, ಪ್ರಾಜ್ಞರು, ಸರ್ವಭೂತಹಿತರು ಆದ ಬ್ರಾಹ್ಮಣರು ಅದನ್ನು ಸಾಕ್ಷಾತ್ಕರಿಸಬಲ್ಲರು. ಹೀಗೆ ಕಠಿಣ ನಿಯಮವನ್ನು ಹಿಡಿದು ನಿರ್ಣೀತ ಕಾಲದವರೆಗೆ, ಅಂದರೆ 6 ತಿಂಗಳು ಏಕಾಂತದಲ್ಲಿ ಒಂಟಿಯಾಗಿ ಕುಳಿತು ಯೋಗವನ್ನು ಸಾಧಿಸತಕ್ಕವನು ಶರವೆನಿಸಿದ ಆ ಬ್ರಹ್ಮದೊಡನೆ ಸಾಮ್ಯ ಹೊಂದುವನು. ಯೋಗಿಯು ಯೋಗ ಬಲದಿಂದ
ಬೇರೆಯವರಿಗೆ ಅಲಭ್ಯವಾದ ದಿವ್ಯ ಶಕ್ತಿಗಳನ್ನೆಲ್ಲ ಪಡೆಯಬಹುದು. ಪ್ರಮೋಹ, ಭ್ರಮ, ಆವರ್ತಗಳೆಂಬ ಮೂರು ಬಗೆಯ ಯೋಗ ಶಕ್ತಿಗಳನ್ನು, ದಿವ್ಯಗಳಾದ ಇಂದ್ರಿಯ ವಿಷಯಗಳ ಉಪಭೋಗವನ್ನು, ವಾಯುವೇಗವನ್ನು, ವೇದಾದಿಗಳ ಅರ್ಥವನ್ನೆಲ್ಲ ಅಂತರಂಗ ದೃಷ್ಟಿಯಿಂದಲೇ ತಿಳಿಯುವ ಸಾಮರ್ಥ್ಯವನ್ನು, ದಿವ್ಯ ನಾರಿ ಸಮಾಗಮಾದಿ ಸುಖಗಳೆಲ್ಲವನ್ನು ಅವನು ಯೋಗ ಬಲದಿಂದ ಪಡೆಯಬಲ್ಲನು. ಆದರೂ ಅವೊಂದಕ್ಕೂ ಆಶಿಸದೆ ಅವನ್ನೆಲ್ಲ ಬುದ್ಧಿಯಲ್ಲಿ ಲಯಗೊಳಿಸಿ ಬಿಡಬೇಕು. ಮತ್ತು ಅವನು ಇಂದ್ರಿಯಗಳನ್ನು, ವಾಕ್ಕನ್ನು ಪೂರ್ಣವಾಗಿ ಅಡಗಿಸಿಟ್ಟು ತ್ರಿಕಾಲಗಳಲ್ಲಿಯೂ, ಎಂದರೆ ಪೂರ್ವರಾತ್ರ, ಅಪರರಾತ್ರ, ಬೆಳಗಿನ ಜಾವವೆಂಬ ಮೂರು ಹೊತ್ತು, ಒಂದು ಬೆಟ್ಟದ ಮೇಲೆಯೋ, ಚೈತ್ಯ ವೃಕ್ಷದ ಕೆಳಗೋ, ಅಥವಾ ಅದರ ಮುಂಭಾಗದಲ್ಲಿಯೋ ಕುಳಿತು ಯೋಗವನ್ನು ಅಭ್ಯಸಿಸಬೇಕು. ಜಿತೇಂದ್ರಿಯನಾಗಿ ಏಕಾಗ್ರತೆಯಲ್ಲಿರುವ ಯೋಗಿಯು ಲೌಕಿಕ ಮನುಷ್ಯರು ಹಣ ಮೊದಲಾದ ಬೆಲೆಯುಳ್ಳ ವಸ್ತುಗಳಿಗೆ ಹೇಗೆ ಆಸೆಪಟ್ಟು ಅದನ್ನೇ ಚಿಂತಿಸುವರೋ, ಅದರಂತೆ ಪರಮಾತ್ಮನನ್ನು ಸದಾ ಚಿಂತಿಸುತ್ತಿರಬೇಕು. ಯೋಗಾಭ್ಯಾಸ ಕಾಲದಲ್ಲಿ ಮನಸ್ಸನ್ನು ಅದರಿಂದ ಸ್ವಲ್ಪವೂ ಕದಲಿಸಬಾರದು. ಮನಸ್ಸು ಬಹಳ ಚಂಚಲವಾದುದು. ಆದುದರಿಂದ ಅದನ್ನು ಯಾವ ಯಾವ ಉಪಾಯಗಳಿಂದ ಅಡಗಿಸಬಹುದೋ ಆ ಉಪಾಯಗಳನ್ನೆಲ್ಲ ಅನುಷ್ಠಿಸಬೇಕು. ಇಂತಹ ಏಕಾಗ್ರತೆಯನ್ನು ಸಂಪಾದಿಸಬೇಕೆಂಬ ಉದ್ದೇಶವುಳ್ಳ ಯೋಗಿಯು ಆ ಯೋಗಾಭ್ಯಾಸ ಸಾಧನೆಗಾಗಿ ಶೂನ್ಯವಾದ ಒಂದು ಪರ್ವತ ಗುಹೆಯನ್ನು, ದೇವಾಲಯವನ್ನು, ಶೂನ್ಯ ಗ್ರಹವನ್ನು ಸೇರಿ ಅಲ್ಲಿ ವಾಸಿಸಬೇಕು. ಮನೋವಾಕ್ಕುಗಳಿಂದಾಗಲಿ ಧರ್ಮದ ನೆವದಿಂದಾಗಲಿ ಇತರರೊಡನೆ ಸೇರಿ ಕಾಲವನ್ನು ಕಳೆಯಬಾರದು. ಎಲ್ಲವನ್ನೂ ನಿರಸನ ಮಾಡಿ ಮಿತಾಹಾರನಾಗಿ ಲಾಭಾಲಾಭಗಳನ್ನು ಸಮವಾಗಿ ನೋಡುತ್ತಿರಬೇಕು. ನಿಂದ ಸ್ತುತಿಗಳನ್ನು ಸಮವಾಗಿ ಭಾವಿಸಬೇಕು. ಇನ್ನೊಬ್ಬರಿಗೆ ಕೇಡನ್ನಾಗಲಿ ಮೇಲ್ಮೆಯನ್ನಾಗಲಿ ಎಣಿಸಬಾರದು. ಲಾಭಕ್ಕಾಗಿ ಉಬ್ಬಬಾರದು. ಲಾಭವಿಲ್ಲದುದಕ್ಕಾಗಿ ಚಿಂತಿಸಬಾರದು. ಸರ್ವಭೂತ ಸಮಾನನಾಗಿ ವಾಯುವಿಗೆ ಸಾಟಿಯಾಗಿ ನಿಸ್ಸಂಗನಾಗಿರಬೇಕು. ಹೀಗೆ ಮನೋನಿಗ್ರಹದಿಂದ ವರ್ತಿಸುವವನು ವೇದ ವಿಧಿಗಳನ್ನು ಮೀರಿದವನಾಗುವನು. ಎಂದರೆ ಅವನಿಗೆ ವೇದೋಕ್ತ ಕರ್ಮಗಳ ನಿರ್ಬಂಧವು ತಪ್ಪಿ ಹೋಗುವುದು. ಯೋಗಿಯು ಧನಕ್ಕಾಗಿ ದುಡಿಯತಕ್ಕ ಪ್ರಜೆಗಳ ಕಷ್ಟವನ್ನು ನೋಡಿ ಅದಕ್ಕೆ ಆಸೆ ಪಡದೆ ಕಲ್ಲು, ಮಣ್ಣು, ಬಂಗಾರವೆಂಬುವು ಮೂರನ್ನು ಸಮವಾಗಿ ತಿಳಿಯಬೇಕು. ಇಂತಹ ವೈರಾಗ್ಯವನ್ನು ಹಿಡಿದ ಮೇಲೆಯೂ ತಿರುಗಿ ಆ ಮೋಹದಲ್ಲಿ ಬೀಳದಂತೆ ಎಚ್ಚರದಿಂದಿರಬೇಕು. ನಿಕೃಷ್ಟ ವರ್ಣದವನಾಗಿರಲಿ ಹೆಂಗಸಾಗಿರಲಿ ಈ ಮೇಲೆ ಹೇಳಿದ ಸಾಧನೆಯ ಬಲದಿಂದ ಉತ್ತಮ ಗತಿಯನ್ನು ಹೊಂದಬಹುದು. ಯೋಗ ಬಲದಿಂದ ಮನಸ್ಸನ್ನು ಹೀಗೆ ಲಯಗೊಳಿಸಿದವನು ತನ್ನಲ್ಲಿಯೇ ಪುರಾಣ ಪುರುಷನು, ಜನ್ಮ ಜರಾ ರಹಿತನು, ಸನಾತನನು, ನಿಶ್ಚಲವಾದ ಇಂದ್ರಿಯಗಳಿಗೆ ಮಾತ್ರ ತಿಳಿಯತಕ್ಕವನು, ಅಣುವಿಗಿಂತಲೂ ಅಣುವೆನಿಸಿ ಮಹತ್ತಿಗಿಂತಲೂ ಮಹತ್ತಾದವನು, ಮೋಕ್ಷ ಸ್ವರೂಪನು ಆದ ಆ ಪರಬ್ರಹ್ಮವನ್ನು ಕಾಣಬಲ್ಲನು ಎಂದನು. ಯುಧಿಷ್ಠಿರ, ಈಗ ನಾನು ಹೇಳಿದ ವಿಚಾರಗಳೆಲ್ಲ ಮಹಾತ್ಮನಾದ ಪತಂಜಲಿ ಎಂಬ ಮಹರ್ಷಿಯಿಂದ ವಿವರಿಸಲ್ಪಟ್ಟುದು. ಈ ಅಂಶಗಳನ್ನು ಗುರುಮುಖದಿಂದ ತಿಳಿದು ಮನನ ಮಾಡಿ ಪರಿಶೀಲಿಸಿದ ವಿದ್ವಾಂಸರು ಪ್ರಳಯಾಂತದವರೆಗೆ ಪರಮೇಷ್ಠಿಯೊಡನೆ ಸಾಮ್ಯವನ್ನು ಹೊಂದುವರು ಎಂದನು. ಇದು 246ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.